ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಭಾಗ್ಯಶಿಲ್ಪಿಗಳು ಗ್ರೇಡ್ 10th ಸಿರಿ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಎಕ್ಸ್ಪೆಕ್ಟೆಡ್ ಫಾರ್ ಬೋರ್ಡ್ ಎಕ್ಸಾಮ್ಸ್. ಓಕೆ, ಇಂಪಾರ್ಟೆಂಟ್ ಕ್ವಶನ್ ಫಾರ್ ಭಾಗ್ಯಶಿಲ್ಪಿಗಳು. ಫಾರ್ ಅದರ್ ವಿಡಿಯೋಸ್ ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. ಓಕೆ, ಯು ಕ್ಯಾನ್ ಚೆಕ್ ಮೈ ಪ್ಲೇ ಲಿಸ್ಟ್. ಐ ಆಮ್ ಎಕ್ಸ್ಪ್ಲೈನಿಂಗ್ ಬೋತ್ ಕನ್ನಡ ಆ್ಯಂಡ್ ಇಂಗ್ಲಿಷ್. ಭಾಗ್ಯಶಿಲ್ಪಿಗಳು, ಫಸ್ಟ್ ಒನ್ ಇಂಪಾರ್ಟೆಂಟ್ ಒನ್ ಈಸ್ ಏಷ್ಯಾ ಖಂಡದಲ್ಲಿಯೇ ಮೊದಲು ಪ್ರಾರಂಭಿಸಿದ ಜಲವಿದ್ಯುತ್ ಯೋಜನೆ ಯಾವುದು? ಏಷ್ಯಾ ಖಂಡದಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡಿದಂತಹ ಜಲವಿದ್ಯುತ್ ಯೋಜನೆ ಯಾವುದು ಅಂತ ಕೇಳಿದರೆ 1900ರಲ್ಲಿ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲವಿದ್ಯುತ್ ಯೋಜನೆ ಪ್ರಾರಂಭಿಸಿದರು. ವೇರ್ ಶಿವನ ಸಮುದ್ರದ ಬಳಿ ಅಂದರೆ ನಿಯರ್ ಕಾವೇರಿ ರಿವರಿಂದ. ಓಕೆ, ಇದು ಫಸ್ಟ್ ಕ್ವಶನಿಗೆ ಆನ್ಸರ್. ಸೆಕೆಂಡ್ ಒನ್, ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು? ಬ್ರಿಟಿಷ್ ಗೌರ್ಮೆಂಟ್ ವಿಶ್ವೇಶ್ವರಯ್ಯನವರಿಗೆ ವಿಶ್ವೇಶ್ವರಯ್ಯ ಯಾವ ಪದವಿಯನ್ನು ವಿಚ್ ಅವಾರ್ಡ್ ನೀಡಿ ಗೌರವಿಸಿತು? ಗೌರವಿಸಿತು. ವಿಚ್ ಅವಾರ್ಡ್? ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಎಂಬ ಪದವಿಯನ್ನು ನೀಡಿ ಗೌರವಿಸಿತು. ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯನವರಿಗೆ ಸರ್ ಎಂಬ ಪದವಿಯನ್ನು ನೀಡಿ ಗೌರವಿಸಿತು. ವಿಶ್ವೇಶ್ವರಯ್ಯನವರನ್ನು ದಿವಾನರನ್ನಾಗಿ ನೇಮಿಸಿದವರು ಯಾರು? ವಿಶ್ವೇಶ್ವರಯ್ಯನವರನ್ನು ಯಾರು ದಿವಾನರನ್ನಾಗಿ ನೇಮಕ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತ ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ಕಿಂಗ್ ಆಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಯಾರು? ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ವಿಶ್ವೇಶ್ವರಯ್ಯನವರನ್ನು ದಿವಾನರನ್ನಾಗಿ ನೇಮಿಸಿದರು. ವಿಶ್ವೇಶ್ವರಯ್ಯ ಅವರನ್ನು ದಿವಾನರನ್ನಾಗಿ ನೇಮಕ ಮಾಡ್ತಾರೆ, ಅಪಾಯಿಂಟ್ಮೆಂಟ್ ಮಾಡ್ತಾರೆ. ಯಾರು? ಅಂದಿನ ಮೈಸೂರು ಸಂಸ್ಥಾನದ ಮಹಾರಾಜರಾಗಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಓಕೆ, ಇವರು ವಿಶ್ವೇಶ್ವರಯ್ಯನವರನ್ನು ದಿವಾನರನ್ನಾಗಿ ನೇಮಕ ಮಾಡ್ತಾರೆ. ಇದು ಒನ್ ವರ್ಡ್ ಸೆಂಟೆನ್ಸಿಗೆ ಇರುವಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಫ್ರಮ್ ಭಾಗ್ಯಶಿಲ್ಪಿ ಚಾಪ್ಟರ್ ಗ್ರೇಡ್ 10th ಫಸ್ಟ್ ಲ್ಯಾಂಗ್ವೇಜ್ ಸಿರಿ ಕನ್ನಡ ಟೆಕ್ಸ್ಟ್ ಬುಕ್. ನನ್ನ ಅದರ್ ವಿಡಿಯೋಸ್ಗಳಿಗಾಗಿ ನೀವು ಪ್ಲೇ ಲಿಸ್ಟನ್ನು ಚೆಕ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್.